ನಮಸ್ಕಾರ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಓಕೆ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ನಿಮ್ಮ ಗಾಳಿ ಗೊತ್ತಿರಬೇಕು, ನಿನ್ನೆ ಒಂದು ಸಾಯಂಕಾಲದ ನಂತರ ಬಹಳಷ್ಟು ಅಪ್ಡೇಟ್ಸ್ಗಳು ಕಡೆಯಿಂದ ಬರ್ತದ್ದು. ಅದನ್ನೆಲ್ಲನೂ ಕೂಡ ಒಂದೊಂದಾಗಿ ಹೇಳ್ತಾ ಬಂದಿದ್ದೀವಿ. ಈ ಒಂದು ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿದ್ದೀವಿ ಅದನ್ನು. ಓಕೆ, ಈಗ ಸ್ನೇಹಿತರೆ ನಿಮ್ಗೆ ಗೊತ್ತಿರಬೇಕು ಏನು ಬಿಗ್ ಅಪ್ಡೇಟ್ಸ್ ಆ್ಯಂಡ್ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸ್ ಅಂತಂದರೆ, ನಿನ್ನೇನು ಹೇಳಿದ್ರು ಅವರು ಸೀಟು ಹಂಚಿಕೆ ಮಂಥನ ಅಂತಂದು ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಇದರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, KCT ನೀಟ್ ಸ್ಟೂಡೆಂಟ್ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಹೇಳ್ಕೊಡ್ತೀನಿ. ನೋಡಿ, KCT ನೀಟ್ ಸ್ಟೂಡೆಂಟ್ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇದರಲ್ಲಿ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನಡೀತಾ ಇರತಕ್ಕಂಥದ್ದು ಕಾಲೇಜ್ ಮಾತ್ರ ಇಂಜಿನಿಯರಿಂಗ್ ಕಾಲೇಜು. ಬಟ್ ಎಲ್ಲ ಕೋರ್ಸಸ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅವ್ರು ಮೆನ್ಷನ್ ಮಾಡಿದ್ದಾರೆ UG ಅಂತ ಮಾಡಿದ್ದಾರೆ ಬರ್ತಾರೆ, ಮತ್ತು UG ನೀಟ್ ಅಂತ ಹೇಳ್ತಿದ್ದಾರಲ್ಲ ಅಂತ ನೀವು ಅನಿಸ್ಬೋದು. UG CET ಅಂತಂದಾಗ ಎಲ್ಲನೂ ಕೂಡ ಕನ್ಸಿಡರ್ ಮಾಡ್ತಿದ್ದಾರೆ. ಅಂದರೆ ಇನ್ನೂ ಕೂಡ UG ನೀಟ್ ಬಟನೇ ಓಪನ್ ಆಗಿಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ UG CET ಅಂತಂದು ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಎಲ್ಲ ಒಂದು ಓಕೆ, ನೀವು ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಕೂಡ ವಿಸಿಟ್ ಮಾಡ್ಬೋದು. ಏನಂತಂದರೆ ಒಂದು QR ಕೋಡ್ ಅಥವಾ ಲಿಂಕನ್ನು ಕೊಟ್ಟಿದ್ದಾರೆ. ನಿಮ್ಮೊಂದು ವಾಟ್ಸಪ್ಪಲ್ಲಿ ಕೂಡ ಒಂದು ಲಿಂಕ್ ಬಂದೈತೆ, ಅದನ್ನು ಓಪನ್ ಮಾಡ್ಕೊಂಡ್ರೆ QR ಕೋಡ್ ಬರ್ತದೆ. ಆ QR ಕೋಡ್ ಆ್ಯಕ್ಚುಲಿ ನಿಮ್ಗೆ ಇನ್ನೂ ಕೂಡ ವರ್ಕ್ ಆಗ್ತಿಲ್ಲ. ಆ್ಯಕ್ಚುಲಿ ಇನ್ನೂ ಕೂಡ ಅದು ಸ್ಟಾರ್ಟ್ ಆಗಿಲ್ಲ, ಅಂದರೆ ಇನ್ನೂ ಕೂಡ ಅದು ಆ್ಯಕ್ಚುಲಿ ಇನ್ನೂ ವರ್ಕಿಂಗ್ ಆಗ್ತಾ ಇಲ್ಲ. ಕಡೆಯಿಂದ ಇವತ್ತು ಮೇ ಬಿ ಅಂದರೆ ವೆಬ್ಸೈಟಲ್ಲಿ ಅಥವಾ ಟ್ವಿಟರ್ಲ್ಲೇ ಮಾಡ್ತಾರೆ. ಇನ್ನೂ ಒಂದು ಟೈಮ್ ಅದೇನೋ ಅಪ್ಡೇಟ್ ಆಗಿಬಿಟ್ಟು ಒಂದು ಲಿಂಕ್ ಬಿಡ್ಬೋದು, ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಒಂದು ಲಿಂಕ್ ಬಿಡ್ಬೋದು. ಅದು ಲಿಂಕ್ ಮೂಲಕ ಮಾಡ್ಬೋದು. ಅಥವಾ QR ಕೋಡ್ ಮೂಲಕನೇ ಅದು QR ಕೋಡ್ ಅದೇನಾದರೂ ಆ್ಯಕ್ಟಿವ್ ಇದ್ದಾರೆ ಅಂತ. QR ಕೋಡ್ ಇನ್ನೂ ಕೂಡ ಆ್ಯಕ್ಟಿವ್ ಆಗಿಲ್ಲ. ಅದು ಆ್ಯಕ್ಚುಲಿ ನಾನು ಓಪನ್ ಮಾಡಿದ್ರೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಬರ್ತಾಯಿಲ್ಲ. ಓಕೆ, ರಿಜಿಸ್ಟರ್ ಆಗೋಕ್ಕೆ ಬರ್ತಾಯಿಲ್ಲ. ಸೊ ಹಂಗಾಗಿ ಅದನ್ನ QR ಕೋಡ್ ಆದರೆ ಆ್ಯಕ್ಟಿವ್ ಮಾಡ್ಬೋದು, ಅಥವಾ ಲಿಂಕ್ ಹೊಸದಾಗಿ ಬಿಡ್ಬೋದು. ಅವ್ರ ಕಡೆಯಿಂದ ಬಿಟ್ಟಾದ ನಂತರ ನೀವು ರಿಜಿಸ್ಟರ್ ಮಾಡ್ಕೋಬೋದು ಆರಾಮ್ಸೆಗೆ. ಸರಿ, ಯಾಕೆ ಅಂತಂದರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಕಾಲೇಜಲ್ಲಿ ಓಕೆ, ಈ ಒಂದು ಏನು ಪೋಸ್ಟರ್ ಕೊಟ್ಟಿದ್ದಾರೋ ಓಕೆ, ಇಷ್ಟು ಕಾಲೇಜಲ್ಲಿ ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ಆಯಿತು, ಗೌರ್ಮೆಂಟ್ ಏಡೆಡ್ ಇಂಜಿನಿಯರ್ ಕಾಲೇಜು, ಮತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಆಯಿತು, ಮತ್ತು VTU ಇಂಜಿನಿಯರ್ ಕಾಲೇಜಸ್, ಇಷ್ಟು ಕೂಡ ಕಾಲೇಜಸ್ಗಳಲ್ಲಿ ಯಾವ ಅಂತ ಮೆನ್ಷನ್ ಮಾಡಿದ್ರೆ ಇಷ್ಟೇ ಕಾಲೇಜಲ್ಲಿ ಪ್ರೋಗ್ರಾಮ್ ನಡೀತಕ್ಕಂಥದ್ದು, ಮತ್ತು ಬೇರೆ ಎಲ್ಲೂ ಕೂಡ ನಡೆಯಲ್ಲ. ಇಷ್ಟೇ ಕಾಲೇಜಲ್ಲಿ ಹೋಗಿ ಯಾರೆಲ್ಲ ಹೋಗ್ಬೋದು ಅಂತಂದರೆ, ನಿಮ್ಗೆ ನೀಡುತ್ತಂದ್ರೆ ನೀವು ಹೋಗಿ ಖಂಡಿತವಾಗ್ಲೂ, ಅಂದರೆ ಹೋಗಲೇಬೇಕಾ ಬರ್ದ ರೆಸ್ಟ್ರಿಕ್ಷನ್ ಇದೆ ಅಂತಂದು, ಅಂದರೆ ಹೋಗಲೇಬೇಕಂತ ಏನಿದೆ ಇಲ್ಲ, ಆ ರೀತಿ ಏನಿಲ್ಲ, ನೀವು ಹೋಗಿ ಬಿಡ್ರಿ. ಬಟ್ ನನ್ನ ಸಜೆಷನ್ ಅಂತಂದರೆ ಹೋಗ್ರಿ. ಯಾಕಂತಂದರೆ ಈಗ ನಿಮಗೆ ತಲೆ ಸುಣ್ಣಾಗಿ ಹೋಗೋದು ಒಂದೇ ಬಾಕಿ. ಯಾಕಂದರೆ ಏನೋ ಒಂದು ತಿಂಗಳು ನೋಡಿ, ಆ್ಯಕ್ಚುಲಿ ಈಗ 2ನೇ ತಾರೀಕು ಮೇಲೆ ಏನೈತೆ ಹೇಳ್ತೀವಿ, ಮತ್ತೆ ಎಡಿಟ್ ನಡೀತದೆ. ಅಂದರೆ 2, 3, 4 ಅಟ್ಲೀಸ್ಟ್ 3 ಡೇಸ್ ಆದರೆ ಅದು ಎಡಿಟಿಂಗ್ ಬೇಕು. ಓಕೆ, ಎಡಿಟಿಂಗ್ ಆದ ತಕ್ಷಣ ಸಡನ್ನಾಗಿ ಬಿಟ್ಬಿಡ್ತಾರೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಾ ಇಲ್ಲ, ಅದು ಕೂಡ ಕೆಲಸ ಆಗ್ತದೆ. ಅಂತಂದರೆ ಇದು ನೋಡಿ, ಇದು ಎಲ್ಲಿಗೆ ಹೋಯ್ತು ಅಂತಂದರೆ, ಈಗ ನೆಕ್ಸ್ಟ್ ಮಂತ್ 2nd ವೀಕ್ವರೆಗೂ ಆದರೂ ಅಟ್ಲೀಸ್ಟ್ ಹೋಯ್ತದೆ. ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್, ಅಂದರೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಹೇಳೋದು ನಾವು ನೆಕ್ಸ್ಟ್ ಮಂತ್ 2nd ವೀಕ್ ಮೇಲೇ ಆಗುತ್ತೆ. ಸೊ ಹಂಗಾಗಿ ನೋಡಿ, ಅಲ್ಲಿವರೆಗೂ ಕೂಡ ನಿಮಗೆ ಅಲ್ಲಿ ನೋಡಿ ಇಲ್ಲಿ ನೋಡಿ ತಲೆ ಕೆಟ್ಟು ಹೋಗ್ಬಿಡ್ತದೆ. ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗ್ತಾ ಇರಲ್ಲ. ಆ್ಯಕ್ಚುಲಿ ನೋಡಿ, ನಾವು ಅಷ್ಟೇ ಅಲ್ಲ, ಬೇರೆ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ಸು ಕೂಡ ಏನಾಗ್ತವೆ, ದಿನ ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ಒಂದು ಚಿಕ್ಕ ಅಪ್ಡೇಟ್ಗಳನ್ನ ಹೇಳ್ತಾ ಇರ್ತೀವಿ. ನಿಮ್ಗೆ ಸಣ್ಣ ಕೇಳಿ ನಿಮಗೆ ಒಂಥರ ಅಂದ್ರೆ ತಲೆ ಕೆಟ್ಟು ಹೋಗ್ಬಿಡ್ತದೆ. ಸೊ ಹಂಗಾಗಿ ಇವತ್ತು ಒಂದಿನ ಏನು ಮಾಡಿ ರಿಜಿಸ್ಟರ್ ಮಾಡ್ಕೊರಿ, ನಾಳೆ ಒಂದು ಡೇ ಅದಕ್ಕೆ ಬೇಕಾದ್ರೆ ಮೀಸಲಿಡಿ. ಓಕೆ, ಅಂದರೆ ಅಲ್ಲಿ ನಿಮ್ಗೆ ಏನು ಹೇಳ್ತಾರೆ ಅಂತಂದರೆ, ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಂದರೆ ಅಪ್ ಟು ಅಡ್ಮಿಷನ್ ಆಗೋರು ನಡೀತಕ್ಕಂಥ ಪ್ರೊಸೆಸ್ ಏನಿದೆ, ನಾವು ಯೂಟ್ಯೂಬಲ್ಲಿ ಹೇಳಿದ್ವಿ ಇದನ್ನು ಒಂದು ಟೈಮ್. ಬಟ್ ಅಲ್ಲಿ ಹೇಳ್ತಕ್ಕಂಥ ಒಂದು ಎಫೆಕ್ಟಿವ್ ವೇದಲ್ಲಿ ಇರ್ತದೆ. ನಿಮಗೂ ಕೂಡ ಸ್ವಲ್ಪ ಏನೋ ಒಂದು ಅಂದರೆ ಮೈಂಡ್ ಪ್ರೆಷರ್ ಅನಿಸುತ್ತೆ, ಈ ರೀತಿ ಇರ್ತದೆ. ಒಂದು ಯಾವುದೇ ರೀತಿ ಗೊಂದಲ ಆಗಲ್ಲ. ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಕಡೆಯಿಂದ, ಯುಟಿಲೈಸ್ ಮಾಡ್ಕೊರಿ. ಯಾಕಂದರೆ ಯಾವ ವರ್ಷನೂ ಕೂಡ ನೋಡಿಲ್ಲ ನಾನು ಈ ರೀತಿ ಮಾಡೋದು. ಇಷ್ಟೊಂದೆಲ್ಲ ಪ್ರೊಸೆಸ್ ಅಂದರೆ ಡೈರೆಕ್ಟರ್ ಬಂದು ಕೂತು ಮಾತಾಡೋದಾಯಿತು, ಮತ್ತು ಅವರೇ ಒಂದು ಕಾಲೇಜ್ ಸೇರಿ ಪ್ರೋಗ್ರಾಮ್ ಮಾಡೋದಾಯಿತು, ಎಲ್ಲೂ ಕೂಡ ನೋಡಿಲ್ಲ. ಬಟ್ ಈ ಸರ್ತಿ ಒಳ್ಳೆ ಇನಿಷಿಯೇಟಿವ್ ತೊಗೊತಿದ್ದಾರೆ, ಯುಟಿಲೈಸ್ ಮಾಡ್ಕೋರಿ. ಯಾಕಂದರೆ ಯಾವುದೇ ಒಂದು ಮಾಲ್ ಪ್ರಾಕ್ಟೀಸ್ ಆಗ್ಬಾರ್ದು. ಓಕೆ, ಯಾವುದೇ ಒಂದು ಇದನ್ನೇ ಕೆಲವೊಂದಿಷ್ಟು ಜನ ಏನು ಮಾಡ್ಕೊತಾರೆ, ಬಂಡವಾಳ ಮಾಡ್ಕೊತಿದ್ದಾರೆ. ಅಂತಂದರೆ ಇಷ್ಟು ಸಾವಿರ ಕೊಡ್ರಿ, ನಾನು ನಿಮಗೆ ಕೌನ್ಸಿಲಿಂಗ್ ಹೇಳ್ಕೊಡ್ತೀವಿ. ಏನು ದೊಡ್ಡ ಪ್ರೊಸೆಸ್ ಇಲ್ಲ ಕಣ್ರಿ. ಅದೇ ತೊಗೊಳ್ಳಿ, ಬೇಡನಲ್ಲ, ಒಂದು ಏನೋ 200,000 ರೂಪಾಯಿ ತೊಗೊಳ್ರಿ, ಪ್ರೊಸೆಸ್ ಇರ್ತದೆ. ಅದಕ್ಕೆ ಬೇಕಂದ ಕೆಲಸ ನಿಮಗೂ ಕೂಡ ಅಂದರೆ ಎಲ್ಲವೂ ಕೂಡ ಮ್ಯಾನೇಜ್ ಮಾಡೋಕ್ಕಲ್ಲ. 5,000 10,000 ಗಟ್ಟಲೆ ಒಂದು ಅಂದರೆ ಏನು ರೀ, ಅದಷ್ಟಕ್ಕೊಂದು ದುಡ್ಡು ತೊಗೊಂಡು ಅದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಂದಿಷ್ಟು. ನಾನು ಹೇಳೋಕ್ಕೋಗಲ್ಲ ಯಾರಂತ, ನಿಮ್ಗೆ ಗೊತ್ತಿದೆ ಅದು. ಅದೆಲ್ಲ ಬಿಟ್ಟಾಕಣ. ಇವಾಗ ಒಂದು ಪ್ರೋಗ್ರಾಮ್ ನಡೀತದ, ಸೀಟು ಹಂಚಿಕೆ ಮಂಥನ ಪ್ರೋಗ್ರಾಮ್ ಅಂತಂದು. ಎಲ್ಲ ಒಂದು ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ KCT ಸ್ಟೂಡೆಂಟ್ ಅಲ್ಲ, ನೀಟ್ ಸ್ಟೂಡೆಂಟು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಹೇಳ್ತಾ ಇದ್ದೀನಿ ನೋಡಿ. ಅಂದರೆ ನಿಮಗೆ ಅಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ಸ್ ಇತ್ತಂದರೆ, ಅಥವಾ ನಿಮ್ಮ ಮುಂದೆ ಬರ್ತಕ್ಕಂಥ ಚಾಯ್ಸ್ ಎಂಟ್ರಿ ಬಗ್ಗೆ ಡೌಟ್ಸ್ ಇತ್ತು ಅಂದರೆ, ಎಷ್ಟು ರೌಂಡ್ಸ್ ನಡೀತಾವ, ನಿಮಗೆ ರ್ಯಾಂಕ್ ಬಂದಿದೆ, ಕೆಲವೊಂದಿಷ್ಟು ಹುಡುಗರ ಸೀಟ್ ಸಿಗುತ್ತೆ ಅಂತ ಕೆಲವೊಂದಿಷ್ಟು ಗೊಂದಲ ಇತ್ತು. ನಮ್ಮ ಕೇಳಿದಾಗ ಕೆಲವೊಂದಿಷ್ಟು ಜನ ಸಿಗುತ್ತೆ ಅಂತಿರ್ತಾರೆ, ಕೆಲವೊಂದಿಷ್ಟು ಜನ ಸಿಗಲ್ಲ ಅಂತಿರ್ತಾರೆ. ಇದನ್ನೆಲ್ಲನೂ ಕೂಡ ಬೇಡ. ಸೊ ಹಂಗಾಗಿ ವಿಸಿಟ್ ಮಾಡಿ. ಇವತ್ತು ಮೊದಲೇನಪ್ಪ ಅಂದರೆ ರಿಜಿಸ್ಟರ್ ಆಗಿ ಕೇಳಿದಾರೆ, ರಿಜಿಸ್ಟರ್ ಆಯ್ತಂದ್ರೆ ಮಾತ್ರ ಎಂಟ್ರಿ ಅಂತ ಹೇಳಿದಾರೆ. ಬಟ್ ಕೆಲವೊಂದಿಷ್ಟು ಕಾಲೇಜಲ್ಲಿ ಬಿಡ್ತಾರೆ, ಬಟ್ ಕೆಲವೊಂದಿಷ್ಟು ಕಾಲೇಜಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ಬಿಡ್ತಾರೆ. ಲೈಕ್ ಎಕ್ಸಾಂಪಲ್ ಒಂದು ಹೇಳ್ತೇನೆ, ದೊಡ್ಡ ಕಾಲೇಜ್ ಇದೆ ನೋಡಿ, SKSJT ಕಾಲೇಜ್ ಅಂತ ಇದೆ. ಸೊ ಅದತ್ರ ಇಲ್ಲಿ BMS ಕಾಲೇಜ್ ಅಂತ ಕಾಣ್ತದೆ. ಇವೆಲ್ಲ ದೊಡ್ಡ ಕಾಲೇಜ್ ಕಂಡ್ರಿ. ಅಲ್ಲಿ ನಿಮ್ಗೆ ರಿಜಿಸ್ಟರ್ ಆಗಿ ಬಂದಿತ್ತು ಅಂದರೆ ಮಾತ್ರ ಒಳಗಡೆ ಬಿಡ್ತಾರೆ, ಒಳಗಡೆ ಬಿಡೋಲ್ಲ ಕೆಲವೊಂದಿಷ್ಟು ಕಾಲೇಜು. ಓಕೆ, ಸೊ ಹಂಗಾಗಿ ಬೆಟರ್ ರಿಜಿಸ್ಟರ್ ಮಾಡ್ಕೊಂಡೋಗಿ, ಹಂಗಿದ್ರೆ ಮಾತ್ರ ನಿಮಗೆ ಹಲೋ ಇರ್ತದೆ. ಒಳ್ಳೆ ಕರೆಕ್ಟಾಗಿ ಕೇಳ್ಕೊರಿ. ಏನೇ ಡೌಟ್ಸ್ ಇದ್ರು ಕೂಡ ಕೇಳಿರಿ. ಅಲ್ಲಿ ಯಾರಾದರೂ ನಿಮ್ಗೆ ಏನಾದರೂ ಸ್ಟೂಡೆಂಟ್ ಸಿಕ್ಕರೆ, ಅಂದರೆ ಪೇರೆಂಟ್ಸ್ ಕೂಡ ಹೋಗಿರ್ತಾರೆ, ನಿಮ್ಮ ಅಂದರೆ ನಿಮ್ಮ ಮಗನ ಜೊತೆ ಮಗಳ ಜೊತೆ ಹೋಗಿರ್ತಾರೆ. ಅಲ್ಲಿ ಯಾರಾದರೂ ಸ್ಟೂಡೆಂಟ್ ಸಿಕ್ಕರೆ ಅಲ್ಲಿ ಕೇಳಿ, ಯಾವ ರೀತಿ ಕಾಲೇಜ್ ಇದೆಯಾ, ಯಾವ ರೀತಿ ಕಾಲೇಜ್ ಇರ್ತದೆ, ನಿಮ್ಗೆ ಏನಾದರೂ ಗೊತ್ತಿದೆಯಾ, ನಿಮಗೆ ಸ್ವಲ್ಪ ಕೇಳ್ಕೊರಿ. ನಿಮಗೂ ಕೂಡ ಸ್ವಲ್ಪ ಇನ್ನೂ ಕೂಡ ಗೊತ್ತಾಗ್ತಾ ಬರ್ತಾ. ಯಾಕಂದರೆ ಈಗ ಒಂದು ದಿನ 2 ದಿನ ನಡೀತಕ್ಕಂಥ ಪ್ರೊಸೆಸ್ ಅಲ್ಲ. ನಾನು ಹೇಳ್ದಂಗೆ ಕೌನ್ಸಿಲಿಂಗ್ ನೆಕ್ಸ್ಟ್ ಮಂತ್ 2nd ವೀಕ್ ಸ್ಟಾರ್ಟ್ ಆದರೂ ಕೂಡ ಫಸ್ಟ್ ರೌಂಡ್ ನಡೆಯೋಕ್ಕೆ ನೆಕ್ಸ್ಟ್ ಮಂತ್ ಫುಲ್ ಬೇಕಾಗ್ತದೆ. ಓಕೆ, ತಿಳ್ಕೊಂಬಿಡಿ. ಸೊ ಹಂಗಾಗಿ
ಇದು ಆಗಸ್ಟ್ ಸೆಕೆಂಡ್ ಅಂದರೆ ಆಗಸ್ಟ್ ಮಂತಲ್ಲೇ ಸೆಕೆಂಡ್ ರೌಂಡ್ ನಡೆಯೋದು. ಸೊ ಹಂಗಾಗಿ ಲೇಟ್ ಆಗುತ್ತೆ ಪ್ರೊಸೆಸ್ಸು. ಹಂಗಾಗಿ ಸ್ವಲ್ಪ ನೋಡಿ ವೇಟ್ ಮಾಡಿಕೊಂಡು ಕರೆಕ್ಟಾಗಿ ಕೂತ್ಕೊಂಡು ಫಸ್ಟ್ ರೌಂಡ್ ಅಡ್ಮಿಷನ್ ಮಾಡ್ಕೋಬೇಕಂತ ಏನಿರಲ್ಲ. ಅವಸರ ಮಾಡಿದಷ್ಟು ನಿಮಗೆ ತೊಂದರೆನೇ. ಹೇಳ್ತೀನಿ ನೋಡಿ, ಇನ್ನೂ ಕೂಡ MCC ಮತ್ತು ನೀಟ್ ಕೌನ್ಸಿಲಿಂಗ್ ಕೂಡ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ನೀಟ್ ಸ್ಟೂಡೆಂಟ್ ನಿಮಗೂ ಕೂಡ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಮ ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಫೆಚ್ಡ್ ಆಗಿ ಡೀಟೇಲ್ಸ್ ಎಲ್ಲ ಬರ್ತದೆ. ಅದು ಇನ್ನೂ ಕೂಡ ಕೇದಾರ್ ತೊಗೊಂಡಿಲ್ಲ. ಕೇರ್ ಡೈರೆಕ್ಟರ್ ಕೂಡ ಇನ್ನೂ ಕೂಡ ಹೇಳಿದ್ರು ಇನ್ನೂ ಕೂಡ ನೀಟ್ ಡಾಟಾ ತೊಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಅದು ಕೂಡ ಇನ್ನೂ ಕೂಡ ಡಿಲೇ ಆಗ್ತದೆ. ಅಂದರೆ ಇನ್ನೂ ಕೂಡ ಕಂಪ್ಲೀಟಾಗಿ ಸ್ವಲ್ಪ ಡಿಲೇ ಆಗೋತಕ್ಕಂಥ ಕೆಲಸಗಳು ಭಾಳ ಇದೆ ಅವ್ರ ಹತ್ರ. ಸೊ ಹಂಗಾಗಿ ಲೇಟ್ ಆಗೇ ಆಗ್ತದೆ. ಸೊ ಹಂಗಾಗಿ ಯುಟಿಲೈಸ್ ಮಾಡ್ಕೊಂಡು ಈ ಒಂದು ಪ್ರೋಗ್ರಾಮ್ನ ಎಲ್ಲರೂ ಕೂಡ ಈ ರಿಜಿಸ್ಟರ್ ಮಾಡೋದು ಯಾವ ರೀತಿ ಗೊತ್ತಾದ ಅಂದರೆ ಲಿಂಕ್ ಎಲ್ಲ ಕೂಡ ಆ್ಯಕ್ಟಿವ್ ಆಯ್ತು, QR ಕೋಡ್ ಆ್ಯಕ್ಟಿವ್ ಆಯ್ತು. ನಿಮ್ಗೆ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಕೊಡ್ತೀರಿ. ಚಾನಲ್ ನೋಡ್ತಾರೆ. ಓಕೆ, ಟೇಕ್ ಕೇರ್, ಬಾಯ್.